ಜಗಮಗಿಸುತ್ತಿರುವ ಒಂದು ಬೃಹತ್ ವೇದಿಕೆಯಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಡಿ ಬಾಸ್ ಅವರ ಒಂದು ಬೆಳ್ಳಿ ಪರ್ವ ಕಾರ್ಯಕ್ರಮ ಶುರುವಾಗ್ತದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಡಿ ಭಕ್ತಗಣ ಈಗಾಗಲೇ ಶ್ರೀರಂಗಪಟ್ಟಣದ ಒಂದು ರಂಗನಾಥ ಸ್ವಾಮಿ ದೇವಾಲಯದ ಒಂದು ಗ್ರೌಂಡ್ನಲ್ಲಿ ಸಜ್ಜಾಗಿದ್ದಾರೆ ನೋಡೋದಕ್ಕೆ. ಈಗ ಇಬ್ಬರು ಮಹಿಳಾ ಅಭಿಮಾನಿ ಇದ್ದಾರೆ, ಸೊ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ನನ್ನ ಹೆಸರು ನೇತ್ರಾವತಿ ಅಂತ ಹೇಳಿ. ಈ ಫಂಕ್ಷನ್ ಹೆಸರು ಏನಂದ್ರೆ ಬೆಳ್ಳಿ ಪರ್ವ D25 ಅಂತ. ಡಿ ಅಂದರೆ ದರ್ಶನ್ 25 ಅಂದರೆ ದರ್ಶನ್ ಅವರು 25 ವರ್ಷ ಆಗಿದೆ ಸ್ಯಾಂಡಲ್ವುಡ್ಗೆ ಬಂದು. 25 50 ಆಗಲಿ, 50 75 ಆಗಲಿ, 75 100 ಆಗಲಿ ಅಂತ ಆಶಿಸ್ತೀನಿ ಅವರಿಗೆ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ D25 ಬಗ್ಗೆ ಎಲ್ಲಾನು. ಸೊ ನೀವು ಎಷ್ಟು ವರ್ಷಗಳಿಂದ ದರ್ಶನ್ ಅವರ ಅಭಿಮಾನಿ ಆಗಿದ್ದೀರಾ ಅಂತ? ಆ್ಯಕ್ಚುಲಿ ಅವರು ಫಸ್ಟ್ ಮೂವಿಯಿಂದನೂ ಇಲ್ಲಿವರೆಗೂ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಮೂವಿ. ನನಗೆ ಅವರು ಪೇರಲ್ಲಿ ರಕ್ಷಿತಾ ಮತ್ತು ದರ್ಶನ್ ಅವ್ರ ಪೇರ್ ತುಂಬ ಇಷ್ಟ. ಮುಂಚೆಯಿಂದನೂ ನೋಡ್ಕೊಂಡು ಬಂದಿದ್ದೀನಿ, ಹಾಗಾಗಿ ಅವ್ರು ತುಂಬ ಇಷ್ಟ ಆಗ್ತಾರೆ. ದರ್ಶನ್ ಅವರು ಅಂದ್ರೆ ಫೇವ್ರೇಟ್ ಪರ್ಸನ್ ಮತ್ತೆ ಫೇವ್ರೇಟ್ ಹೀರೋ, ಹಾಗೇನೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರಿ. ಅವ್ರು ಆಕ್ಟ್ ಮಾಡಿರುವಂತಹ ಸಿನಿಮಾಗಳಲ್ಲಿ ಫಸ್ಟ್ ಇಂದನೂ ನೋಡ್ಕೊಂಡ್ ಬಂದಿದ್ದೀರಾ. ಸೊ ನಿಮ್ಗೆ ಇಷ್ಟ ಆಗಿರುವಂತಹ, ನಿಮ್ಗೆ ಇನ್ಸ್ಪೈರ್ ಪರ್ಸನಲಿ ಆರ್ಟಿಗೆ ಟಚ್ ಆಗಿರುವಂತಹ ಮೂವಿ ಯಾವುದು ಅಂತ? ನನಗೆ ಲಾಲಿಯಾಡು ಮೂವಿ ತುಂಬ ಇಷ್ಟ ಆಗುತ್ತೆ. ಅವರು ಅದರಲ್ಲಿ ಏನಂದರೆ ಸಿಂಪಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅದು ಲಾಲಿಯಾಡು. ಮತ್ತು ನನ್ನ ಪ್ರೀತಿಯ ರಾಮು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಪಶ್ಚಿಮ ವಾಹಿನಿ ಶೂಟ್ ಮಾಡಿರೋದು. ನವಗ್ರಹ ಮತ್ತು ಅದೆರಡೂ ನಮ್ಮ ಅದು ನೇಟಿವ್ ಪಶ್ಚಿಮ ವಾಹಿನಿ, ಅಲ್ಲಿ ಶೂಟ್ ಮಾಡಿರೋದ್ರಿಂದ ಅದೆರಡು ಮೂವಿನೂ ನಂಗೆ ತುಂಬ ಇಷ್ಟ ಅವ್ರದ್ದು. ಡೆವಿಲ್ ನೋಡಿದ್ರಾ? ಡೆವಿಲ್ ಲುಕ್ ನೋಡಿದ್ರಾ? ಇಲ್ಲ, ನೋಡಿದ್ದೀನಿ. ತುಂಬ ಚೆನ್ನಾಗಿ ಟೀಸರು ಮತ್ತು ಇದನ್ನೆಲ್ಲ ನೋಡಿದ್ದೀನಿ. ತುಂಬ ಇಷ್ಟ ಆಗಿದೆ. ಹೋಗಿ ನೋಡಬೇಕು, ಟೈಮ್ ಸಿಕ್ಕಿಲ್ಲ ಇನ್ನು ನಮ್ಗೆ ಹೋಗಿ ನೋಡಲಿಕ್ಕೆ. ನೋಡ್ತೀವಿ, ಥಿಯೇಟ್ರಲ್ಲೇ ಹೋಗಿ ನೋಡ್ತೀವಿ. ತುಂಬ ಥ್ಯಾಂಕ್ ಯು ಸರ್. ನಮಸ್ತೆ. ನಾನು ಇವತ್ತು ಆ್ಯಕ್ಚುಲಿ ನನಗೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಫಿಲಮ್ ನೋಡಲ್ಲ, ಆದರೆ ದರ್ಶನ್ ಬಗ್ಗೆ ಭಾಳ ಅಭಿಮಾನ ಇದೆ. ಇವತ್ತು ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ D25 ನಡೀತಾ ಇರೋದು ಭಾಳ, ಅದರಲ್ಲೂ ಪ್ರೇಕ್ಷಕರಿಗಂತೂ ಭಾಳ ಅದ್ದೂರಿ ರಸದೌತಣ ಅಂತಂದ್ರೆ ತಪ್ಪಾಗಲಾರ್ದು. ಇದಕ್ಕೆ ಕಾರಣ ನಮ್ಮ ಕ್ಷೇತ್ರದ ಯುವ ನಾಯಕರಾದಂತಹ ಸಚ್ಚಿನಂದ್ ಅವ್ರಿಗೆ ಸಲ್ತದೆ. ಅವರು ನಿಜಕ್ಕೂ ಕೂಡ ಅವರು ಯಾವುದೇ ಅಧಿಕಾರ ಇಲ್ಲ ಅಂದರೂ ಕೂಡ ಅವರ ಜನಪರ ಕಾಳಜಿ ನಿಜಕ್ಕೂ ಮೆಚ್ಚುವಂಥದ್ದು. ಇವತ್ತು ಈ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಸಚ್ಚಿಯವರೇ ಮೂಲ ಕಾರಣ ಅಂತಂದ್ರೆ ತಪ್ಪಾಗಲಾರ್ದು. ಅವ್ರಿಗೆ ಈ ಎಲ್ಲ ಕ್ರೆಡಿಟ್ಸು ಕೂಡ ಆ ಸಚ್ಚಿ ಅವ್ರಿಗೆ ಸೇರಬೇಕಾಗ್ತದೆ. ಈ ಒಂದು ಬೆಳ್ಳಿ ಪರ್ವ D25 ನಡೀತಾ ಇರೋದು ನಿಜಕ್ಕೂ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಒಂದು ರಸದೌತಣ ಅಂತಂದರೆ ತಪ್ಪಾಗಲಾರ್ದು. ಅವ್ರಿಗೆ ಒಳ್ಳೇದಾಗಲಿ, ಸಚಿವರಿಗೂ ಕೂಡ ಒಳ್ಳೇದಾಗಲಿ. ಯಾಕೆಂದರೆ ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂತಹ ಯುವ ನಾಯಕರಾದಂತಹ ಸಚಿವರಿಗೆ ಒಳ್ಳೇದಾಗಲಿ ಅಂತಹ ಈ ಒಂದು ವೇದಿಕೆಯಲ್ಲಿ ನಾನು ಕೇಳ್ಕೊಳ್ತೀನಿ. ಅವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು.